ಹಾಯ್ ಹಲೋ ಫ್ಯಾಮ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾವು ಹಣ ಸಂಪಾದನೆ ಮಾಡೋದು ಹೇಗೆ. ರೀಲ್ಸ್ ಅಂತೂ ಡೈಲಿ 1 ಅಥವಾ 2 ಹಾಕ್ತಾನೆ ಇರ್ತೀವಿ. ಹಣ ಸಂಪಾದನೆ ಮಾಡೋದು ಹೇಗೆ, ಎಲ್ಲರೂ ಸಹ ಹಣ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ. ನಾನು ಅಷ್ಟು ಸಂಪಾದನೆ ಮಾಡಿದ್ರೆ ಇಷ್ಟು ಬರುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ಬೋದು. ಬನ್ನಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಹಣ ಸಂಪಾದನೆ ಮಾಡಲು ಹಲವಾರು ಮಾರ್ಗಗಳಿವೆ. ಹೊಸದಾಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಇನ್ಸ್ಟಾಗ್ರಾಮ್ಗೆ ಬಂದವರು ಆದಾಯದ ಮೂಲಕ ಇನ್ಸ್ಟಾಗ್ರಾಮ್ ಬಳಕೆ ಮಾಡಬಹುದು. ಜನಪ್ರಿಯತೆ ಮುಖ್ಯ. ಹಲವಾರು ಜನಪ್ರಿಯರಾಗಲು ಅಧಿಕ ಫಾಲೋವರ್ಸ್ ಬೇಕೇ ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಬರೀ ಸುಳ್ಳು. ಇದರಿಂದ ಅಪಾಯಕ್ಕೆ ಆಹ್ವಾನ ನೀಡಿದಂತೆ. ಸ್ವಲ್ಪನೇ ಸಹ ಫಾಲೋವರ್ಸ್ ಇದ್ರೂ ಸಹ 1000 ಸಹ ಇದ್ರೂ ನೀವು ಹಣ ಸಂಪಾದನೆ ಮಾಡ್ಬೋದು. ಹೇಗೆ ಬನ್ನಿ ನೋಡೋಣ. ಅದು ಹೇಗೆ ಅಂದರೆ, ಇನ್ಸ್ಟಾಗ್ರಾಮ್ ಬಳಕೆದಾರರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಏಕೆಂದರೆ ನಮ್ಮ ಜನ್ರೇಷನ್ ಸಹ ಹೆಚ್ಚಿದಂತೆ ಇನ್ಸ್ಟಾಗ್ರಾಮು ಆ್ಯಪ್ಗಳು ಬಳಸೋ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಹಣ ಸಂಪಾದನೆ ಮಾಡಲು ಮಾಧ್ಯಮವಾಗಿ ಬಳಸುವಂತಹ ಫಾಲೋವರ್ಸ್ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಜನಪ್ರಿಯತೆಯಾಗಿ ನಾವು ಹಾಕುವಂತಹ ವಿಡಿಯೋಗಳು ಕ್ರಿಯೇಟಿವ್ ಆಗಿ ಜನರನ್ನು ಆಕರ್ಷಣೆ ಮಾಡುವ ಹಾಗೆ ಇರಬೇಕು. ರೀಲ್ ಪೋಸ್ಟ್ಗಳ ಮೂಲಕ ಜನರು ನಮ್ಮತ್ತ ಸೆಳೆಯುವ ರೀತಿ ನಾವು ಪೋಸ್ಟ್ಗಳನ್ನು ಹಾಕಬೇಕು. ಏನಂದರೆ, ಒಂದು ಅಂಕಿಅಂಶಗಳ ಪ್ರಕಾರ 10ರಿಂದ ಜನರಲ್ಲಿ 7 ಜನ ಸಾಮಾಜಿಕ ಮಾಧ್ಯಮವನ್ನು ನಂಬಿ ಉತ್ಪನ್ನಗಳನ್ನು ಖರೀದಿಸುತ್ತಾರೆ. ಯಾಕಂದರೆ ಒಂದು ಉತ್ಪನ್ನನ ನಾವು ಬಳಕೆ ಮಾಡ್ತಿದ್ದೀವಿ ಅಂದರೆ ಅದನ್ನು ನಾವು ಈ ರೀತಿ ಹಾಕ್ತಾಯಿದ್ದೀವಿ ಒಂದು ಆ್ಯಪಲ್ಲಿ ಅಂದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಸಮಯ ಸಹ ಕಳೆಯುವ ಕಾರಣ ಮತ್ತು ಜಾಹೀರಾತುಗಳ ಮೊದಲನೇದಾಗಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನರು ಈಗ ಅದರಲ್ಲೇ ಮುಳುಗೋಗಿರ್ತಾರೆ. ಅದರಿಂದ ನಾವು ಒಂದು ಜಾಹೀರಾತನ್ನ ಇದ್ರ ಮುಖಾಂತರ ನಾವು ಅದನ್ನು ಒಂದು ಪ್ರಾಡಕ್ಟ್ನ ಮಾಡಿದ್ರೆ ಅದರಿಂದ ನೋಡಿ ಜನರು ಆಸಕ್ತರಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅದನ್ನು ಕೊಳ್ಳೋರು ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಆದಾಯ ಗಳಿಸಲು ಹಲವಾರು ಸಾಧ್ಯವಿದೆ. ಯಾಕಂದರೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ನಲ್ಲಿ ಹಣ ಗಳಿಸಲು ಆಗಲ್ಲ. ಯಾಕಂದರೆ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್, ಉತ್ಪನ್ನ ಮಾರಾಟ, ರೀಲ್ಸ್, ಬೋನಸ್ ಮೂಲಕ ಚೆನ್ನಾಗಿ ಹಣ ಗಳಿಸ್ಬೋದು. ಅವಕಾಶ ಇನ್ಸ್ಟಾಗ್ರಾಮಲ್ಲಿ ಇದೆ. ನಿಮ್ಮ ಜನಪ್ರಿಯತೆ, ಫಾಲೋವರ್ಸ್, ಕಮೆಂಟ್ ಮತ್ತು ಎಂಗೇಜ್ಮೆಂಟ್ ಮೂಲಕ ಆದಾಯದ ಪ್ರಮಾಣ ನಿರ್ಧಾರವಾಗುತ್ತದೆ. ಯಾಕಂದರೆ ನೀವು ಮಾಡುವಂಥ ರೀಲ್ಸ್ಗಳಾಗಿರ್ಬೋದು, ನೀವು ಒಂದು ಪ್ರಾಡಕ್ಟ್ನ ಬಳಸ್ತಿದ್ದೀರಾ ಅಂದರೆ ಮಾರಾಟ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ನೀವು ತಿಳಿಸ್ಕೊಡುವಂತಾಗಿರ್ಬೋದು. ಹೀಗೆ ಹಲವಾರು ಇದ್ರ ಮೂಲಕ ನೀವು ಜನರಲ್ಲಿ ಆಸಕ್ತಿಯನ್ನು ನಿಮ್ಮ ಹತ್ತ ಸೆಳೆಯಬಹುದು. ಹಾಗಾಗಿ ಹಲವು ಕಂಪನಿಗಳು ಇನ್ಫ್ಲುಯೆನ್ಸರ್ಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಆ ಉತ್ಪನ್ನಗಳ ಜಾಹೀರಾತು ನಡೆಸುತ್ತವೆ. ಕಂಪನಿಯ ಗ್ರಾಹಕರು ಇನ್ಸ್ಟಾಗ್ರಾಮ್ನಲ್ಲಿರುವ ವ್ಯಕ್ತಿಗಳ ಫಾಲೋವರ್ಸ್ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪೇಯ್ಡ್ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳುತ್ತಾರೆ. ಈ ಮೂಲಕ ಉತ್ಪನ್ನಗಳ ಪ್ರಚಾರ ಮಾಡಲಾಗುತ್ತದೆ. ಇದು ಆದಾಯದ ಒಂದು ಮೂಲವಾಗಿದೆ ಅಷ್ಟೇ. ನೀವು ಒಂದು ಈ ರೀಲ್ಸ್ನ ಹಾಕಬೇಕು ಅಂದರೆ ಜನರನ್ನ ಆಕರ್ಷಣೆ ಮಾಡುವ ರೀತಿ ಹಾಕಬೇಕು ಫ್ರೆಂಡ್ಸ್. ಮತ್ತು ಈ ಕ್ಷೇತ್ರದಲ್ಲಿ ಮೈಕ್ರೋ, ಮ್ಯಾಕ್ರೋ, ಮೆಗಾ ಇನ್ಫ್ಲುಯೆನ್ಸರ್ಗಳು ಹೆಚ್ಚು ಹಣ ಗಳಿಸಬಹುದು. ಪ್ರತಿ ವಿಭಾಗಕ್ಕೂ ಆದಾಯಗಳನ್ನು ನಿಗದಿಪಡಿಸಲಾಗಿದೆ. ನಿಮ್ಮ ಫಾಲೋವರ್ಸ್ ಮೈಕ್ರೋದಲ್ಲಿದ್ದರು ಅಥವಾ ಮೆಗಾದಲ್ಲಿದ್ದರು ಅನ್ನೋದರ ಮೇಲೆ ಆದಾಯ ನಿರ್ಧಾರವಾಗುತ್ತದೆ. ಇದರಲ್ಲಿ ಮೈಕ್ರೋ ಮತ್ತು ಮೆಗಾ ಅನ್ನೋ 2 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಜನರು ನಿಮ್ಮ ರೀಲ್ಸ್ನ ನೋಡಿ ಅದಕ್ಕೆ ಆಸಕ್ತರಾಗಿದ್ದರೆ ಮಾತ್ರ ನಿಮಗೆ ಆ ರೀತಿ ಪೋಸ್ಟ್ಗಳು ಹೆಚ್ಚು ನೋಡ್ತಾರೆ ಮತ್ತು ಅದರಿಂದ ನೀವು ಹಣನ ಸಂಪಾದನೆ ಮಾಡ್ಬೋದು. ಎಷ್ಟು ಜನರಿಗೆ ತಲುಪುತ್ತದೆ, ಕಮೆಂಟ್, ಲೈಕ್ಸ್, ಎಂಗೇಜ್ಮೆಂಟ್ಗಳ ಮುಂದಿನ ಬ್ರ್ಯಾಂಡ್ ಪ್ರಮೋಷನ್ ಒಪ್ಪಂದಕ್ಕೆ ಸಹಕಾರಿಯಾಗುತ್ತದೆ. ಯಾಕಂದರೆ ಎಷ್ಟು ಜನ ಅದನ್ನು ನೋಡ್ತಾರೆ, ಅದಕ್ಕೆ ಓಕೆ ಕೊಡ್ತಾರೆ, ಕಮೆಂಟ್ ಆಗಿರ್ಬೋದು ಮತ್ತು ಲೈಕ್ಸ್ ಆಗಿರ್ಬೋದು, ಅದ್ರ ಮುಖಾಂತರ ನಿಮಗೆ ಒಂದು ರೀಲ್ಸಲ್ಲಿ ಸಹ ಅದರಲ್ಲಿ ದುಡ್ಡನ್ನು ಮಾಡ್ಬೋದು, ಸಹಕಾರಿಯಾಗುತ್ತದೆ. ಓಕೆ ಫ್ರೆಂಡ್ಸ್, ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮೈಕ್ರೋ, ಮ್ಯಾಕ್ರೋ, ಮೆಗಾ ಈ 3 ಆಪ್ಷನ್ಸ್ ಇರುತ್ತೆ. ಈ 3 ಆಪ್ಷನ್ಸಲ್ಲೂ ಸಹ ನಾವು ಪ್ರಮೋಷನ್ ಅಂದರೆ ನಾವು ಎಷ್ಟು ಫಾಲೋವರ್ಸ್ನ ಹೊಂದಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಅವ್ರು ನಮಗೆ ಎಷ್ಟು ಕಮೆಂಟ್ಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು, ಅವ್ರು ಮಾಡುವಂಥ ನಮ್ಮ ವೀಡಿಯೋಸ್ಗಳನ್ನ ನೋಡುವಂಥ ರೀತಿ ಆಗಿರ್ಬೋದು, ಅದ್ರ ಮುಖಾಂತರ ಇನ್ಸ್ಟಾಗ್ರಾಮ್ ಅವರು ನಮಗೆ ಒಂದು ಪ್ರಮೋಷನ್ ಅಂತ ಕೊಡ್ತಾರೆ. ಆ ಪ್ರಮೋಷನ್ನಿಂದ ನಮಗೆ ನಾವು ಹಣ ಸಂಪಾದನೆ ಮಾಡಲು ಸಹಕಾರಿಯಾಗುತ್ತದೆ. ನಮ್ಮ ಫಾಲೋವರ್ಸ್ ನೋಡ್ತಾ ಇರ್ಬೋದು. ಮತ್ತು ಹೆಚ್ಚು ನಮ್ಮ ಫಾಲೋವರ್ಸ್ ಹೆಚ್ಚಾಗಬೇಕು ಅಂದರೆ ನೀವು ಕ್ರಿಯೇಟಿವ್ ಆಗಿ ವಿಡಿಯೋಸ್ನ, ರೀಲ್ಸ್ನ ಮಾಡಬೇಕಾಗುತ್ತೆ. ಇದರಿಂದ ಮಾತ್ರ ನೀವು ಮೈಕ್ರೋ, ಮ್ಯಾಕ್ರೋ, ಮೆಗಾ 3 ಆಪ್ಷನ್ಸನ್ನು ಗೆದ್ದು ಪ್ರಮೋಷನ್ ಪಡ್ಕೊಂಡು ನಂತರ ನೀವು ಹಣನ ಸಂಪಾದನೆ ಮಾಡ್ಬೋದು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಯಾಕೆ ತಡ ಮಾಡ್ತೀರಾ, ಬನ್ನಿ ಇನ್ಸ್ಟಾಗ್ರಾಮಲ್ಲಿ ಹಲವಾರು ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಿ ಹಣನ ಸಂಪಾದನೆ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ.